ಗೈಸ್ ನೋಡ್ರಿ ಗೈಸ್ ಹೆಂಗೈತೆ ಹಸುಗೆ ಎಷ್ಟು 5 ಕಾಲು ಹಸು ಗೈಸ್. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಶ್ರೀರಂಗಪಟ್ಟಣದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಮತ್ತೆ ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ ಗೈಸ್, ಇಲ್ಲಿ ಎಲ್ಲ ಬಿಲ್ಡಿಂಗ್ ಮೇಲೆ ಕೂತಿದ್ದೀವಿ. ಪ್ರಶಾಂತು, ಲವ್ ಬ್ರೇಕಪ್ ನಾಗರಾಜ, ಶ್ರೀನಿವಾಸ ಎಲ್ಲ ಇಲ್ಲಿ ಬಂದು ಕೂತಿದ್ದೀವಿ. ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟವ್ರೆ ಗೈಸ್, ಇನ್ನೂ ಬಂದಿಲ್ಲ ಅವ್ರು ಯಾರುವೆ. ಜಗ್ತಾನೆ ಇಲ್ವಲ್ಲಪ್ಪ. ನಮ್ಮ ಆಗ್ಬಿಟ್ಟಿದ್ರೆ ಎಷ್ಟೊತ್ತಿಗೆ ಕತ್ತಂಪಟ್ಟಿ ಹಿಡ್ಕೊಂಡು ಮೆಟ್ರೆ ತಿರುಗಿಸ್ಬಿಟ್ಟಿರೋರು. ಗೈಸ್ ನೋಡ್ರಿ ಗೈಸ್, ಈ ಬಡ್ಡಿ ಮಗ ಇದ್ದೇ ಇರ್ದಾಕ್ಬಿಡ ಗೈಸ್ ಜೋಬ್ನ. ಇಲ್ಲಿ ನೋಡಿ ಗೈಸ್, ನೋಡ್ರಿ ಇವಂದ ನಾನು ಹೊರ್ದಾಕ್ತೆ ನೋಡಿ ಹೆಂಗವೆ ಎರಡು ಐ ಟಿ ಐ ಇವಂದು ಅರ್ಧೋಗದೆ ಅಂದ್ಬಿಟ್ಟು. ಇಲ್ಲಿ ನೋಡಿ ಇವಂದ ಬೇರೆಯವ್ರು ಅರ್ಧಕ್ಕವ್ರೆ ಅಂದ್ಬಿಟ್ಟು, ನಂದ ಅವನು ಅರ್ಧಾಕ್ತ, ಇವಂದ ನಾವು ಅರ್ಧಾಕ್ತೋ. ಪಾಪ ಎಮೋಷ್ನಲ್ ಬೇಜಾರಾಗ್ಬಿಟ್ಟವನೆ. ಇವಂದ ಅರ್ಧಾಕ್ಮ ಬನ್ನಿ ಗಾಯ್ಸ್. ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಬೈಕ್ ಕಣೋ, ಬೈಕ್ ಕಣಲ್ಲ ಬಸ್ ಸ್ಟ್ಯಾಂಡು. ಗಾಯ್ಸ್ ಈಗ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ, ಬನ್ನಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ. ನೋಡಿ ಗೈಸ್, ನಮ್ಮ ಪಾಡ್ ಹೆಂಗಾಗ್ಬಿಟ್ಟೈತೆ ಅಂದರೆ 10 ರೂಪಾಯಿನೂ ಈಸ್ಕಂಗೆ ಆಗ್ಬಿಟ್ಟೈತೆ ಗೈಸ್. 10 ರೂಪಾಯಿನೂ ಇಲ್ಲ ನಮ್ಮ ಜೋಬಲ್ಲಿ ಈಗ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಮಾವನ್ ತಗ ಬಂದು ಕಾಸು ಇಸ್ಕೊಂಡು. ಸೊ ಗೈಸ್ ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಈಗ ಊರಿಗೆ ಹೋಗ್ಬೇಕು ಗೈಸ್. ನೋಡಿರಿ ಬಸ್ ನಿಂತೈತೆ. ಇಲ್ಲಿ ನೋಡ್ರಿ ಗೈಸ್ ನಮ್ಮ ಅಲ್ತಾಫು. ಹಾಂ ನೋಡಿ ಗೈಸ್, ನಮ್ಮ ಒಳ್ಳೆ ಹುಡುಗ ಎಸು ಇಲ್ಲಿ ಕೂತೀವಿ. ನಾನು ಒಳ್ಳೆ ಹುಡುಗ ಎಸು. ಮತ್ತೆ ಇವಾಗ ಹೋಗ್ಬೇಕು ಬಸ್ಸಲ್ಲಿ. ನೋಡಿ ಏನೋ ಡೈಲಾಗ್ ಹೊಡಿತವನೆ. ಬನ್ನಿ ಗಾಯ್ಸ್, ಇಲ್ಲಿಗೆ 300 ಬಸ್ ನಿಂತಿದೆ. ಬನ್ನಿ ಗಾಯ್ಸ್, ಹುಡುಗಿರ್ ಬೀಟ್ ಹೊಡ್ಕೊಂಡು ನಿಮ್ದೇ ಹೋಗದ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 1 hour later. ಸೊ ಗೈಸ್ ಈಗ ಕಾಲೇಜಿಂದ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಎದ್ದು ಕಾಫಿ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ಯಾಕೋ ಸ್ವಲ್ಪ ಅಲ್ಟ್ ಆಗ್ಬಿಟ್ಟಿದೆ ಗೈಸ್ ಮನ್ಸಿಗೆ. ನೋಡಿ ಗೈಸ್, ಬೆಳಗ್ಗೆ ಕುಡ್ದಿರೋ ಅದು ಕಾಫಿ ಲೋಟನೂ ಎತ್ಕೋಗಿಲ್ಲ ನಾನು. ಯಾಕೋ ಒಂದು ಸ್ವಲ್ಪ ಬೇಜಾರು, ಹರ್ಟ್ ಆಗ್ಬಿಟ್ಟಿದೆ ಹೆವಿ. ಇನ್ನೊಂದೇನಪ್ಪ ಅಂದ್ರೆ ನನಗೆ ಹೆವಿ ಬೇಜಾರಾಗ್ಬಿಟ್ಟೈತೆ, ಹೆವಿ ಹರ್ಟ್ ಆಗ್ಬಿಟ್ಟೈತೆ ಗೈಸ್ ಇವತ್ತು ಸಖತ್ತು. ಯಾಕಪ್ಪ ಅಂದರೆ ನಿಮಗೆ ಒಂದು ಸಿಚುವೇಶನಲ್ಲಿ ಹೇಳ್ತೀನಿ ನೋಡಿ ಗೈಸ್. ಯಾರೋ ನಿಮಗೆ ಬೇಕಾಗಿರೋ ವ್ಯಕ್ತಿ, ಫುಲ್ಲು ಹೆವಿ ಬೇಕಾಗಿರೋ ವ್ಯಕ್ತಿ, ಇಂಪಾರ್ಟೆಂಟ್ ಪರ್ಸನ್ ಅಂದ್ಕೊಳ್ಳಿ, ಸ್ಪೆಷಲ್ ಪರ್ಸನ್ ಅಂದ್ಕೊಳ್ಳಿ. ಹಂಗೆ ನನಗೆ ಬೇಕಾಗಿರೋ ವ್ಯಕ್ತಿ ಫೋನ್ ಮಾಡಿ ಇಷ್ಟಿಷ್ಟೊತ್ತಿಗೆ ಹೋಗೋದ ಅಂತ ಹೇಳಿ ಒಂದು ಟೈಮ್ನ ಹೇಳಿ ಇಬ್ಬರು ಮಾತಾಡಿರ್ತೀವಿ ಗೈಸ್. ಹ್ಞೂ ಸರಿ ಅಂತ ಹೇಳಿ ಇಬ್ಬರು ಡನ್ ಅಂತ ಹೇಳಿ ಇರ್ತೀವಿ. ಆಮೇಲೆ ಆ ಟೈಮಿಂಗ್ಸ್ ಹೇಳಿರ್ತಾರಲ್ಲ, ಆ ಟೈಮಿಂಗ್ಸ್ಗೆ ಹೋಗಿ ನಾವು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಇರ್ತೀವಿ. ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಟೈಮು 1 hour ಆಗುತ್ತೆ ಗೈಸ್. 1 hour ವೆಯ್ಟ್ ಮಾಡ್ತೀವಿ, ಅವರು ಬರಲ್ಲ. ಅತ್ತಾಗಿತ್ತಾಗೆ ನಾಯಿ ಥರ ಓಡಾಡ್ತೀವಿ, ಅತ್ತಾಗಿತ್ತಾಗೆ ನೋಡ್ತೀವಿ, ಸುತ್ತಾಡ್ತೀವಿ ಹುಚ್ಚ ಬಂದಂಗೆ. ಅದಾದಮೇಲೆ ಫೋನ್ ಮಾಡಿದ್ರೆ ಫೋನು ಸ್ವಿಚ್ ಆಫು, ಮೆಸೇಜ್ ಬಿಡಿ ಫೋನ್ ಸ್ವಿಚ್ ಆಫು, ಮೆಸೇಜು ಇಲ್ಲ. ಅದಾದಮೇಲೆ ಅವ್ರ ಕಡೆಯಿಂದನೇ ಒಂದು ಮೆಸೇಜ್ ಬರುತ್ತೆ ಗೈಸ್, ಸಾರಿ ನಾನು ಮನೆಗೆ ಬಂದ್ಬಿಟ್ಟೆ ಯಾವಾಗಲೇ ಅಂತ. ವಾಟ್ ದ ಫಕ್, ಏನಪ್ಪ ಇದು? ನಾವು 1 hour ಕಷ್ಟಪಟ್ಟು ಕಾಯಿದ್ದಿ. ನಮ್ದೇನೇನೋ ಪ್ಲ್ಯಾನ್ಸ್ ಇರ್ತವೆ, ಎಲ್ಲೆಲ್ಲೋ ಹೋಗ್ಬೇಕಾಗಿರ್ತದೆ, ಎಲ್ಲೆಲ್ಲೋ ಬರಬೇಕಾಗಿರ್ತದೆ. ಅದೆಲ್ಲ ಪ್ಲ್ಯಾನ್ಸ್ ಬಿಟ್ಟು ಇವ್ರಿಗೋಸ್ಕರ ಕಾಯ್ಕೊಂಡು ಕೂತಿದ್ದೀವಿ ಅಂದರೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಗೈಸ್ ಒಬ್ಬರು ವ್ಯಕ್ತಿಗೆ. ಪಾಪ ಕಾಯ್ತಾ ಇರ್ತಾರೆ ನಮಗೋಸ್ಕರ ಅಂತ. ಬಟ್ ಇಲ್ಲ, ಹಂಗಂದಿದ್ದಕ್ಕೆ ನನಗೆ ಹೆವಿ ಉರಿದೋಯ್ತು ಗೈಸ್, ಫುಲ್ಲು ಹೆವಿ ಉರಿದೋಯ್ತು. ಸರಿಯಾಗಿ ಬೈದಾಕ್ಬಿಟ್ಟೆ. ಜೀವನದಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ ಗೈಸ್, ಹೆಂಗಿರ್ಬೇಕು, ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾರನ್ನ ಹತ್ರಕ್ಕೆ ಇಟ್ಕೋಬೇಕು, ಯಾರನ್ನ ದೂರಕ್ಕೆ ಸೇರಿಸ್ಬೇಕು ಅಂತ ಎಲ್ಲ ಹೇಳ್ಕೊಟ್ಬಿಡ್ತಾರೆ. ಹಂಗೇನೆ ಇವರು ಕೂಡ, ಇವರು ಬಿಟ್ಟು ಹೋಗಿಲ್ಲ, ಬಟ್ ಯಾವಾಗ ಹೋಗ್ತಾರೆ ಗೊತ್ತಿಲ್ಲ. ಬಟ್ ನಾವಂತೂ ಯಾವಾಗಲೂ ಪೀಸಾಗಿ ನಮ್ಮ ಪಾಡಿಗೆ ನಾವು ನಮ್ಮದು ಕೆಲಸ ಏನಿದೆ ನಮ್ಮ ಕೆಲಸ ಅಂತ ಅಂದ್ಕೊಂಡು ಮಸ್ತು ಮಲೈಕಾ
ನಿನ್ನ ನೋಡಿ ಎವ್ರಿಬಡಿ ಸುಸ್ತು ಮಲೈಕ. ಅಷ್ಟೇ ಗೈಸ್, ಯಾರೇ ಬಂದ್ರು ಯಾರೇ ಹೋದ್ರು ಅಷ್ಟೇ. ಒಂದೇನಪ್ಪ ಅಂತ ಹೇಳೋದಾದ್ರೆ, ನಾನು ಇರೋದೇ ಹಿಂಗೆ, ಇದ್ರೆ ಇರ್ರಿ, ಇಲ್ಲಾಂದ್ರೆ ಬೇಕಾಗಿಲ್ಲ ಅಷ್ಟೇ. ನಾವು ಯಾರನ್ನೋ ಇಂಪ್ರೆಸ್ ಮಾಡ್ಕೊಂಡೆಲ್ಲ ಇರೋಕ್ಕೆ ಬರಲ್ಲ. ಅವ್ರಿಗೇನಪ್ಪ ಅಂದರೆ ನಾನು ಕೆಟ್ಟ ಮಾತು ಆಡಿದ್ದು ಜಾಸ್ತಿ ಹರ್ಟ್ ಆಗೋಯ್ತಂತೆ ಗೈಸ್. ನಮ್ಮ ಅಪ್ಪನೇ ಹಿಂಗೆ ಬೈದಿಲ್ಲ, ನಮ್ಮ ಅಮ್ಮನೇ ಹಿಂಗೆ ಬೈದಿಲ್ಲ, ನೀನೇಕೆ ಹಿಂಗೆ ಬೈತೀಯಾ ನಮಗೆ ಅಂತ ಹೇಳಿ ಫುಲ್ಲು ಫೀಲಿಂಗ್ ಆಗ್ಬಿಟ್ಟಿದ್ರು. ನಾನು ಗೊತ್ತಲ್ಲ ಹೇಳ್ದೆ, ಕೆಟ್ಟ ಮಾತು ಆಡಿದ್ಕೆ ನಿಂಗೆ ಈ ಥರ ಬೇಜಾರು ಅಂದರೆ ನಿನಗೆ ಮುಖದ ಮೇಲೆ ಬೆಣ್ಣೆ ಸವರಿ, ಬೆಣ್ಣೆ ಹಚ್ಚಿ, ಚಿನ್ನು ಮುದ್ದು ಬಂಗಾರು ಅಂತ ಹೇಳಿ ಮಾತಾಡಿ ಸರಿಯಾಗಿ ಹೊಡೆದ್ಬಿಟ್ಟು ಹೋಗ್ತಾರಲ್ಲ, ಆ ಥರ ಮಾತಾಡ್ಬೇಕಂತಂದೆ. ಆಗ ಅರ್ಥ ಆಗೋಯ್ತು ಅವ್ರಿಗೆ. ಅಷ್ಟೇ ಗೈಸ್, ಯಾರು ಡೈರೆಕ್ಟಾಗಿ ಹೇಳ್ತಾರೆ ಅವ್ರಿಗೆ ಮನ್ಸಲ್ಲಿ ಏನಿರಲ್ಲ ಗೈಸ್. ಈಗ ಯಾರು ಚಿನ್ನು ಮುದ್ದು ಬಂಗಾರಿ ಬೆನ್ನೆ ಸವರಿ ಮಾತಾಡ್ತಾರಲ್ಲ ಮಾತಲ್ಲೇ, ಅವರು ಹೆವಿ ವಿಷಯ ಕಳ್ಕೊಂಡಿರ್ತಾರೆ ಗೈಸ್. ನಾನು ನೋಡಿದ ಮಟ್ಟಿಗೆ ಹೆವಿ ಅಂದರೆ ಹೆವಿ. ಜೊತೆಲೇ ಇದ್ದು ಇಷ್ಟೇ ಗೈಸ್. ಅಷ್ಟೆಲ್ಲ ಬೈದಿದ್ದಕ್ಕೆ ನನಗೂ ಹೊರಟಾಯ್ತು ಗೈಸ್. ಎಲ್ಲೋ ಒಂದು ಕಡೆ ಬೈಬಾರ್ದಿತ್ತು ಅಂತಲೂ ಅನಿಸ್ತು. ಬಟ್ ಸಿಚುವೇಶನ್ ಆಗಿತ್ತು ಗೈಸ್. ನನಗೆ ಹೆವಿ BP ರೈಸ್ ಆಗ್ಬಿಟ್ಟಿತ್ತು, ಬೈದ್ಬಿಟ್ಟೆ. ನನ್ನ ಸ್ಟೋರಿ ನೋಡಿರ್ಬೋದು ನೀವು. ಇದ್ರೆ ನೆಮ್ಮದಿಯಾಗಿರ್ಬೇಕಂತ. ಬರೀ ಗೈಸ್ ಜಾಸ್ತಿ ಕುಯ್ಯೋದು ಬೇಡ, ಕಾಫಿ ಕುಡ್ಕೊಂಡು ಮಸ್ತಾಗಿ ಪೀಸ್ ಆಗಿರೋಣ. ನಿಮಗೆ ಒಂದು ಲವ್ ಸ್ಟೋರಿ ಹೇಳಿದೆ ಗೈಸ್ ಇವತ್ತು ವ್ಲಾಗಲ್ಲಿ, ಅದನ್ನ ಕಟ್ ಮಾಡಿಬಿಡ್ತೀನಿ ಬಿಕಾಸ್ ಜಾಸ್ತಿ ಕುಯ್ಯೋದಾಗೋಯ್ತದೆ ಇವತ್ತು ಹೆವಿ ವ್ಲಾಗು. ಅದಕ್ಕೋಸ್ಕರ ಈಗ ಬರ್ರಿ ಲೈಟ್ ಆಫ್ ಮಾಡ್ಬಿಟ್ಟು ನನ್ನ ರೂಮ್ಗೆ ಹೋಗಿ ಪೀಸಾಗಿ ಕೂತ್ಕೊಳ್ಳೋಣ. ಸೊ ಗೈಸ್, ನಿನ್ನೆ ನೈಟು ಏನು ಹೇಳಿದಂತೆ ಮಲಿಕೊಬಿಟ್ಟೆ. ಊಟ ಮಾಡಿದ್ದೇನು ತೋರಿಸ್ಲಿಲ್ಲ, ಯಾಕಪ್ಪ ಅಂದರೆ ನಾನು ನೈಟ್ ಊಟನೇ ಮಾಡಿಲ್ಲ ಗೈಸ್. ಅದಕ್ಕೋಸ್ಕರ ಇವಾಗ ಎದ್ದು, ಇವಾಗ ಅಂದರೆ ಟೈಮು ಬಂದು ಆವಾಗಲೇ 12 o'clock ಆಗೈತೆ. ಇವಾಗ ಎದ್ದಿದ್ದೀನಿ, ಹುಷಾರಿಲ್ಲ ಗೈಸ್, ಕಾಲೇಜ್ಗೂ ಹೋಗಿಲ್ಲ. ಮತ್ತು ಇವತ್ತಿನ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿರಿ, ಮ್ಯಾಕ್ಸಿಮಮ್ ಶೇರ್ ಮಾಡಿರಿ. ಲವ್ ಯು ಲಾಟ್, ಬೈ ಬಾಯ್, ಸಿ ಯು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಗೈಸ್. ಹಾದಿಯಲಿ ಹೆಕ್ಕಿದ ನೆನಪಿನ ಪುಟ್ಟ ಜೋಳಿಗೆ